ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನಿವತ್ತು ಸುಲಭವಾಗಿ ಕಡಲೆಬೇಳೆ ಒಬ್ಬಟ್ಟು ಹೆಂಗೆ ಮಾಡ್ತೀನಿ ಅನ್ನೋದು ನೋಡಿ. ಜಾಸ್ತಿ ನಾನು ಕಡಲೆಬೇಳೆ ಒಬ್ಬಟ್ಟೆ ಮಾಡೋದು, ತೊಗರಿಬೇಳೆ ಒಬ್ಬಟ್ಟು ಸ್ವಲ್ಪನೇ ಮಾಡೋದು. ಕಡಲೆಬೇಳೆ ಜೊತೆಗೆ ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ, ಅದು ಒಂಥರ ಟೇಸ್ಟು. ಹಾಗಾಗಿ ನಾನು ಈ ಕಪ್ ಅಳತೆಲಿ 2 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನೀರು ಹಾಕಿ ಬೇಳೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರು ಬಿಸಿ ಆದಮೇಲೆ ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಹಾಕ್ಕೊಂಡಿದ್ದೀನಿ. ಅದು ಬೇಯೋ ಅಷ್ಟರೊಳಗೆ ನಾವು ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟು ಚಿಕ್ಕ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಚಿರೋಟಿ ರವೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀಟಾಗಿ ನೀರಾಗಿ ಕಲಿಸ್ಬಿಟ್ಟು ಎಣ್ಣೆ ಹಾಕಿ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಕಲಸಿ ಸೈಡಲ್ಲಿ ಎತ್ತಿಡಿ. ಇವಾಗ 2 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಆವಾಗಲೇ ಬೇಳೆ ತೊಗೊಂಡಿದ್ನಲ್ಲ, ಆ ಕಪ್ಪು ಈ ಕಪ್ಪು ಸೇಮ್ ಇದೆ. ಹಾಗಾಗಿ 2 ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಇವಾಗ ಬೇಳೆ ಬೆಂದಿದೆಯಾ ನೋಡೋಣ, ತಿರುಗಿಸಿ. ಓಕೆ, ಬೆಂದಿದೆ ಬೇಳೆ. ಇದನ್ನು ಒಂದು ಪಾತ್ರೆಗೆ ಸೋರಾಕೋಣ. ಇದು ಬೇಳೆ ಬೆಂದಿರೋ ನೀರು ಒಬ್ಬಟ್ಟಾದಮೇಲೆ ಒಬ್ಬಟ್ಟು ಸಾಂಬಾರು ಮಾಡೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಓಕೆ, ಒಂದು ಪಾತ್ರೆಗೆ ಬೆಲ್ಲನ ಹಾಕೋಣ. ಬೆಲ್ಲನ ನೀಟಾಗಿ ಒಂದು ಕವರಲ್ಲಿ ಜಜ್ಜಿಟ್ಕೊಂಡಿರಬೇಕು. ಇವಾಗ 2 ಕಪ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರಂತೂ ಹಾಕಲೇಬಾರ್ದು. ಬರೀ ಬೇಳೆ ಬೇಯಿಸೋಕ್ಕಷ್ಟೇ ನೀರು ಹಾಕಬೇಕೆ ಹೊರತು ಒಬ್ಬಟ್ಟಲ್ಲಿ ಇನ್ನು ನೀರು ಹಾಕಲೇಬಾರ್ದು. ನೋಡಿ, ಇವಾಗ ಬೇಳೆನೂ ಹಾಕಿದ್ದೀನಿ. ಬೇಳೆ ಹಾಕಿದ ತಕ್ಷಣವೇ ನೀರು ಬೆಲ್ಲದಲ್ಲೇ ಬಿಟ್ಬಿಡುತ್ತೆ, ಅದಕ್ಕೆ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಇನ್ನೂ ಫುಲ್ಲು ಪಾತ್ರೆ ಎಲ್ಲ ನೀರಾಗಿರುತ್ತೆ. ಆಮೇಲೆ ಉಂಡೆ ಹೆಂಗೆ ಸಿಗುತ್ತೆ ನಿಮಗೆ ಒಬ್ಬಟ್ಟು ಮಾಡೋಕ್ಕೆ ಅಲ್ವಾ, ಫುಲ್ಲು ತೆಳುವಾಗೋಗುತ್ತೆ. ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಕಾಯಿ ಹಾಕ್ಕೊಂಡ್ರೆ ಇನ್ನು ಗಟ್ಟಿ ಬರುತ್ತೆ. ಅದು ನೀರು ಬಿಡ್ತಾ ಬೆಲ್ಲ ಕರಗಿಲ್ಲ ಅಂತ, ಫುಲ್ಲು ನೀರು ಡ್ರೈ ಆದರೆ ಬೆಲ್ಲ ಫುಲ್ ಕರಗಿದೆ ಅಂತ. ನೋಡಿ, ಇವಾಗ ತಿರುಗಿಸ್ತಾ ಇದ್ದಾಗಲೇ ಗೊತ್ತಾಗುತ್ತೆ. ನಾನು ನೀರು ಸ್ವಲ್ಪನೂ ಹಾಕಿಲ್ಲ ಇದಕ್ಕೆ. ಇವಾಗ ತಿರುಗಿಸ್ಕೊಳ್ಳಿ. ಆಗಲೇ ಸ್ವಲ್ಪ ಡ್ರೈ ಆಗಿದೆ, ಫುಲ್ಲು ಬೆಲ್ಲ ಕರಗ್ತಾ ಇದೆ. ನೋಡಿ, ಕರಗ್ತಾ ಇದೆ. ಇನ್ನು ಕರಗಬೇಕು ಬೆಲ್ಲ. ಹಿಂಗೆ ನೀರಿದ್ದರೆ ಇನ್ನು ಕರಗ್ತಿದೆ ಬೆಲ್ಲ ಅಂತ. ಫುಲ್ಲು ಡ್ರೈ ಆದರೆ ಬೆಲ್ಲ ಫುಲ್ ಕರಗೋಗಿದೆ ಅಂತ. ಸ್ವಲ್ಪ ಉಂಡೆ ಎಲ್ಲ ಇರುತ್ತಲ್ಲ, ಅದೆಲ್ಲ ನೀರು ಬಿಟ್ಟರೆ ಕರಗ್ತಾ ಇರುತ್ತೆ ಅಂತ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವಾ, ಇನ್ನು ಸ್ವಲ್ಪ ಇದೆ ಬೆಲ್ಲ, ಇನ್ನು ಕರಗ್ತಾ ಇದೆ. ಇವಾಗ ಇನ್ನೊಂದ್ಸಲ ನೋಡಿ, ಇಲ್ಲ, ಕರಗೋಗಿದೆ ಬೆಲ್ಲ. ಹೀಗೆ ಅದಕ್ಕೆ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಈ ಥರ ಬರಲ್ಲ, ಕರೆಕ್ಟ್ ಅಳತೆಲಿ ಬರಲ್ಲ. ಹಾಗಾಗಿ ಇವಾಗ ಆಗಿದೆ. ಇದನ್ನು ನೋಡಿ, ಫುಲ್ಲು ಡ್ರೈ ಆಗೋಗಿದೆ ಹಲ್ವಾ ಥರ ಕಾಣಿಸುತ್ತೆ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ಒಳ್ಕಲ್ಲಿದ್ದವ್ರು ಒಳ್ಕಲ್ಲಲ್ಲಿ ರುಬ್ಬಿ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಂಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಮಿಕ್ಸಿ ಜಾರಲ್ಲೇ ರುಬ್ತಾ ಇದ್ದೀನಿ. ಚಿಕ್ಕ ಜಾರಲ್ಲಿ ರುಬ್ಬಿ ಚೆನ್ನಾಗಿ ಬರುತ್ತೆ. ನೀರು ಹಾಕದೆ ಸ್ವಲ್ಪನೂ ಬೇಕು ಬೇಡವೋ ಅನ್ನಂಗೆ ನೀರು ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ ಸೌಂಡ್ ಬರುತ್ತೆ ಗರ್ರ ಅಂತ ಇದನ್ನು ರುಬ್ಬುವಾಗ. ನೋಡಿ, ಚೆನ್ನಾಗಿ ಬಂದಿದೆ. ಇವಾಗೆಲ್ಲ ರುಬ್ಕೊಂಬರೋಣ. ಎಷ್ಟು ನೀಟಾಗಿ ಬಂದಿದೆ ಅಂತ ನೀರು ಹಾಕಿಲ್ಲ ನಾನು. ಚೆನ್ನಾಗಿದೆ, ಉಂಡೆ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಮಾಡೋಕ್ಕೆ. ಎಲ್ಲ ಫುಲ್ ರುಬ್ಬಿದ್ದಾಗಿದೆ. ಇವಾಗ ಒಬ್ಬಟ್ಟು ಹಾಕೋಣ ಬನ್ನಿ. ಒಂದು ಪೇಪರ್ ತೊಗೊಂಡಿದ್ದೀನಿ, ತವ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಅದನ್ನು ನೀಟಾಗಿ ಹಾಳೆ ಮೇಲೆ ಈ ಥರ ಹಾಕ್ಕೊಂಡು ಒಂದು ಉಂಡೆ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಅದನ್ನು ಫುಲ್ ಕವರ್ ಮಾಡ್ಕೋಬೇಕು. ಓಕೆ, ಈ ಥರ ಕವರ್ ಮಾಡಿಕೊಂಡು ನೀಟಾಗಿ ಆಗಿದೆ. ಇವಾಗ ಫುಲ್ಲು ಒಬ್ಬಟ್ಟು ಮಾಡ್ಕೊಳ್ಳೋಣ. ನೀಟಾಗಿ ಸ್ಮೂತಾಗಿ ಅದ್ರ ಮೇಲೆ ಒತ್ತಿ. ಇವಾಗ ತವನೂ ಬಿಸಿ ಆಗಿದೆ. ಈ ಪೇಪರ್ ತುಂಬಾ ಚೆನ್ನಾಗಿದೆ. ನಾವು ಯಾವ ಥರ ಶೇಪ್ ಕೊಡ್ತೀವಿ ತವ ಮೇಲೆ ಆ ಥರ ಹಾಕ್ಬೋದು. ಕೈಯಲ್ಲಿ ತಗೊಂಡ್ರೆ ಒಂದು ಸೈಡು ಬಿಚ್ಕೊಳ್ಳುತ್ತೆ, ಆ ಥರ ಏನಿಲ್ಲ. ಇವಾಗ ಅದು ಬೇಯೋಷ್ಟರೊಳಗೆ ಇನ್ನೊಂದು ಹಾಕ್ಕೊಳ್ಳೋಣ. ಸೇಮ್ ಅದೇ ಥರ ಹಾಕ್ಕೊಳ್ಳೋದು. ಇವಾಗ ಅದು ಬೆಂದಿದೆ, ಈ ಕಡೆ ತಿರುಗ್ಸೋಣ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ, ಆದರೆ ತಿನ್ನೋಂಗಿಲ್ಲ. ಓಕೆ, ಇದು ಆಗಿದೆ. ಎತ್ತಾಕೋಣ. ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ, 2 ಸೈಡು ಚೆನ್ನಾಗಿ ಬೆಂದಿದೆ. ಓಕೆ, ಕರೆಕ್ಟಾಗಿ ನಾವು ಹೇಳಿರೋ ಅಳತೆಯಲ್ಲಿ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಇಲ್ಲ, ಟೇಸ್ಟು ಚೆನ್ನಾಗಿರುತ್ತೆ, ಅದು ಸ್ವೀಟು ಎಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೊಂದು ಹಾಕ್ಕೊತಾ ಇದ್ದೀನಿ ಸೇಮು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೇಮ್ ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗೇ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮಾಡ್ಕೊಳ್ಳಿ, ಇದೇ ಥರ ಮಾಡ್ಕೊಂಡು ತಿನ್ನಿ. ಚೆನ್ನಾಗಿದ್ರೆ ಮತ್ತೆ ಮಾಡ್ಕೊತಾ ಇರಿ ಅಂತ ಹೇಳ್ತೀನಿ. ಧನ್ಯವಾದಗಳು.